ಗೈಸ್ ಇಲ್ಲೇ ತೆಳಗಿಂದನ ಏನು ಡೇಂಜರ್ ಕಾಣತೈತಿದೆ. ರೋಡ್ ಮಾತ್ರ ಹೆವಿ ಡೇಂಜರಸ್ ಐತಿ. ಸೈಡಿಗೆ ಏನು ಸೇಫ್ಟಿನೂ ಇಲ್ಲ ಈ ರೋಡಿಗೆ. ಈ ಪ್ರಪಂಚದಲ್ಲಿ 2 ಕ್ಲಾಸ್ ಜನಗಳು, ಬದುಕೋ ಜನ, ಸಾಯೋ ಜನ ಅಂತ. ಬದುಕೋಕೋಸ್ಕರ ಸಾಯೋ ಜನ, ಸಾಯೋಕೋಸ್ಕರ ಬದುಕಿರೋ ಜನ, ಬದುಕಿರ್ಬೇಕಾದ್ರೆ ಸತ್ತಿರೋ ಜನ, ಸತ್ ಮೇಲೆ ಬದುಕೋ ಜನ, ಬದುಕೋಕೋಸ್ಕರ ಸಾಯಿಸೋ ಜನ, ಸಾಯಿಸೋಕೋಸ್ಕರನೇ ಬದುಕಿರೋ ಜನ. ಈ ಸಾವು ಬದುಕು, ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕೋ ಎದುರದೆ, ಸಾಯೋಕೋ ಎದುರದೆ ಹೆಂಗಿರ್ತಾನೆ ಗೊತ್ತಾ? ಟಾಂಗ್ 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 ಟಾಂಗ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನಾ ಇವತ್ತು ಹೋಗತ್ತೀನಿ ಬೋಲುಮಲೈ ಫೋರ್ಟ್. ಭಾಳ ಇನ್ಸ್ಟಾಗ್ರಾಮ್ ಒಳಗೆ ಎಲ್ಲ ಫುಲ್ ಫೇಮಸ್ ಆಗತ್ತೈತೆ. ಅದೈತಿ ತಮಿಳ್ನಾಡು ಒಳಗೆ ಬಾರ್ಡ್ರಿಗೆ ಐತಿ. ನಾ ಈಗ ಆಲ್ರೆಡಿ ಬಾರ್ಡ್ರ್ ಎಂಟ್ರ್ ಆಗೀನಿ ತಮಿಳ್ನಾಡ್ದು. ಸೊ ನಂಗೆ ಸನ್ರೈಸ್ಗೆ ಅಲ್ಲಿ ಹೋಗ್ಬೇಕಂತಿತ್ತು, ಬಟ್ ಸನ್ರೈಸ್ ಅನ್ನೋಸ್ಲಿಕ್ಕೆ ಆಗಲಿಲ್ಲ. ಫುಲ್ ಮಳೆ ಇತ್ತು ಬೆಂಗಳೂರೊಳಗೆ. ನಾನು ವೇಟ್ ಮಾಡಿ ಭಾಳ ಲೇಟ್ ಆಗಿಬಿಟ್ಟೆ ನಾ ಬೆಂಗಳೂರು. ಹೆಂಗೂ ಸನ್ರೈಸ್ ರೋಡ್ ಒಳಗೆ ಆಯ್ತು. ಅದಕ್ಕೆ ಇಲ್ಲೇ ಸ್ಟಾರ್ಟ್ ಮಾಡಿಬಿಡು ವಿಡಿಯೋ. ಅಲ್ಲಿ ಮ್ಯಾಲೆ ಗುಡ್ಡ ಹತ್ತು ಮುಂದೆ ಭಾಳ ಏನೋ ಆಫ್ ರೋಡ್ ಏನೋ ಐತಂತ. ಸೊ ಗೊತ್ತಿಲ್ಲ, ನೋಡು ಅಲ್ಲಿ ಹೋದ್ಮೇಲೆ ಹೆಂಗಿರ್ತೈತೆ ಅಂತಂದು. ಸೊ ಅದಕ್ಕೆ ಇಲ್ಲೇ ಸ್ಟಾರ್ಟ್ ಮಾಡೀನಿ. ಬರ್ರಿ ಹೋಗಿ ನೋಡ್ಕೊಂಬರೋಣ ಹೆಂಗಿರ್ತೈತೆ ಅಂತಂದು. ಇಲ್ಲೊಂದು ಮಸ್ತ್ ಬ್ಯೂಟಿಫುಲ್ಲಾಗಿ ಸನ್ರೈಸ್ ಆಗತ್ತೈತಿ ಈಗ. ಹಿಯರ್ ಇನ್ನೂ ಸನ್ರೈಸ್ ಆಗಿಲ್ಲ ಪೂರ್ತಿ, ಬಟ್ ವೇಟ್ ಮಾಡ್ಬೇಕು ಅನ್ಸತೈತಿ. ಆದ್ರೆ ಆದಷ್ಟು ಜಲ್ದಿ ಹೋಗೋಣ. ಇಲ್ಲಿಂದ 50 ಕಿಲೋಮೀಟ್ರ್ ಐತಿ. ಸೊ ಡೈರೆಕ್ಟ್ ಅಲ್ಲಿ ಹೋಗಿ ಸಿಗ್ತೇನೆ ನಿಮ್ಗೆ. ಗಾಯ್ಸ್, ಇದು ಬೆಂಗಳೂರಿಂದ ಜಸ್ಟ್ 100 ಕಿಲೋಮೀಟರ್ಸ್ ಆಗ್ತೈತಿ. ಡಿಪೆಂಡ್ ನೀವು ಯಾವ ಪಾರ್ಟ್ ಆಫ್ ಬೆಂಗಳೂರು ಒಳಗೆ ಅದಿರ ಅಂತಂದು. ಬಟ್ ತಮಿಳ್ನಾಡು ಒಳಗೆ ಬರ್ತೈತಿ ಇದು. ಪೂರ್ತಿ ರೋಡ್ ಬಾಜುಗೆಲ್ಲ ಮಸ್ತ್ ಗ್ರೀನರಿ ಐತಿ. ಫುಲ್ ನ್ಯಾರೋ ರೋಡ್, ಸಿಂಗಲ್ ರೋಡ್, ಬಟ್ ಫುಲ್ ಗ್ರೀನರಿ ಐತಿ ಇಲ್ಲೆಲ್ಲ. ಗೈಸ್ ಸೀರಿಯಸ್ಲಿ ಏನೋ ಒಂಥರ ಮಸ್ತ್ ವೈಬ್ ಐತಿಲ್ಲೇ. ಗೈಸ್ ಈ ಜಾಗ ನೋಡ್ರಿ ಏನು ಕ್ರೇಜಿ ಆಗೈತಿ. ಮಸ್ತ್ ಹೊಲ, ನೆಕ್ಸ್ಟ್ ಲೆವೆಲ್ ವೈಬ್. ಗೈಸ್ ಸೀರಿಯಸ್ಲಿ ಇಷ್ಟು ಮಸ್ತ್ ಇದ್ದಿದ್ದು ರೋಡ್ನ ಎಷ್ಟು ದಿವಸ ಆಯ್ತು ಟ್ರಾವೆಲ್ ಮಾಡಿ. ನೋಡ್ರಿ ಗೈಸ್, ವ್ಯೂ ನೋಡ್ರಿ, ವ್ಯೂ ಹೆಂಗೈತಿ. ಗೈಸ್ ಲಿಟ್ರಲಿ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲಿ ಮ್ಯಾಲೆ ಹೋಗ್ಬೇಕಿನ್ನ ನಾವು. ಫುಲ್ ರೋಡ್ ಇದೇ ಥರ ಐತೆ ಅನ್ಸುತ್ತೆ. ಈಗ ಫುಲ್ ಆಫ್ ರೋಡಿಂಗ್. ಇನ್ನೂ ಒಂದು 5 ಕಿಲೋಮೀಟ್ರ್ ಇರ್ಬೋದು. ಈ ಥರ ರೋಡ್ ಎಷ್ಟು ದಿವಸ ಆಯ್ತು ನಾ ಅಡ್ಡಾಡಿದ್ದು. ಎಸ್, ಮ್ಯಾಲೆ ಹೋಗೋಣ. ಆ್ಯಸ್ ನಾ ಹೇಳ್ದಂಗೆ ಸ್ಯಾಡ್ಲಿ ಗೋಪ್ರೋ ಇಲ್ಲ ನನ್ನ ಕಡೆ, ನಿಮಗೆಲ್ಲ ತೋರಿಸ್ತಿದ್ದೆ. ಆದಷ್ಟು ರೆಕಾರ್ಡ್ ಮಾಡೀನಿ. ಎಸ್ ಗೈಸ್, ಇಲ್ಲೇ ತೆಳಗಿಂದನ ಏನು ಡೇಂಜರ್ ಕಾಣತೈತಿದೆ. ವಾಹ್, ಮ್ಯಾಲೆ ಹೋದ್ಮೇಲಂತೂ ಫುಲ್ ನೆಕ್ಸ್ಟ್ ಲೆವೆಲ್ ಕಾಣಿಸ್ಬೋದ ನೋಡ್ರಿ. ಕ್ಯಾಮ್ರಾದೊಳಗೆ ಅಷ್ಟು ಕ್ಯಾಪ್ಚರ್ ಆಗತ್ತೈತಿಲ್ಲ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕೆ ಕ್ರೇಜಿ ಕಾಣತೈತಿ. ಇದು ಫುಲ್ ಎಷ್ಟು ಕಣ್ಣು ಹೋಗ್ತೈತೆ ಅಷ್ಟು ದೂರ ಎಲ್ಲ ಬೆಟ್ಟ ಕಾಣಿಸತ್ತವ. ಫುಲ್ ಆಫ್ ರೋಡಿಂಗ್ ಐತಿ. ನಿಮ್ಮ ಕಡೆ ಆಫ್ ರೋಡಿಂಗ್ ಬೈಕ್ ಇತ್ತಂದರೆ ಅಂತರೂ ನೆಕ್ಸ್ಟ್ ಲೆವೆಲ್ ವೈಬ್ ಮಾಡ್ಬೋದಿಲ್ಲ. ಐ ವಿಶ್ ನನ್ನ ಕಡೆ ಒಂದು ಆಫ್ ರೋಡ್ ಗಾಡಿ ಇರಬೇಕಿತ್ತು. ಈಗ
ಗೈಸ್ ಆ ಕಡೆ ಅಂತೂ ಗುಡ್ಡ ಕಾಣಿಸತ್ತೇ ಇಲ್ಲೋ ಕ್ಲಿಯರ್ ಆಗಿ. ವಾವ್, ಬಟ್ ರೋಡ್ ಮಾತ್ರ ಹೆವಿ ಡೇಂಜರಸ್ ಐತಿ. ಫುಲ್ ಡೇಂಜರ್ ಐತಿ ರೋಡ್ ಮಾತ್ರ. ಹಂಗೆ ಮಜಾನು ಬರತ್ತೈತಿ. ಬಟ್ ರೋಡ್ ಮಾತ್ರ ಹೆವಿ ಕ್ರೇಜಿ ಐತಿದ. ಸೈಡ್ ಏನೂ ಸೇಫ್ಟಿ ಗಿಫ್ಟಿಗೆ ಏನೂ ಇಲ್ಲ. ಇವನ್ ಅಲ್ಲಿಂದನೂ ಇಲ್ಲ. ಭಾಳ ನ್ಯಾರೋ ಐತಿ. ಒಂಥರ ನೆಕ್ಸ್ಟ್ ಲೆವೆಲ್ ವೈಬ್ ಐತಿ. ಇನ್ನೂ ಟಾಪಿಗೆ ಹೋಗ್ಬೇಕು. ಬರ್ರಿ ಟಾಪಿಗೆ ಹೋಗಿ ನೋಡೋಣ ಹೆಂಗೈತಿ ವ್ಯೂ ಅಂತಂದು. ಇದು ಬೇಕಾಗಿತ್ತು ಗೈಸ್. ನೋಡ್ರಿ ನಾವು ಏನು ಮಸ್ತ್ ಕಾಣತೈತಿ ಇಲ್ಲಿಂದ ಸೈಡ್. ಬೈಕರ್ಸಿಗಂತೂ ಮಸ್ತ್ ಮಜಾ ಬರ್ತೈತಿ ಇಲ್ಲಿ ಬಂದ್ಮೇಲೆ. ಒಂದೊಂದು ಟರ್ನಿಂಗ್ ಒಂದೊಂದು ವ್ಯೂ ಐತಿ ಇಲ್ಲೇ ಮಸ್ತ್ ನೋಡ್ತೀರಿ. ಸೀರಿಯಸ್ಲಿ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಇಲ್ಲಿಂದ. ನಾ ಅನ್ಕೊಂಡಿರ್ತೀನಿ ಇಷ್ಟು ಹಿಂಗೆಲ್ಲ ರೋಡ್ಸ್, ಹಿಂಗೆಲ್ಲ ಊರು, ಈ ಥರ ಎಲ್ಲ ವೈಬ್ ಐತಂತಂದು ಬಟ್ ಸ್ವಲ್ಪ ಜಲ್ದಿ ಬರ್ಬೇಕಿತ್ತು ಅನ್ನಿಸ್ತೈತಿ. ಬಿಸಿಲು ಸ್ಟಾರ್ಟ್ ಆಗೈತಿ ಈಗ. ಬಟ್ ಏನು ಮಾಡೋದು, ಅಲ್ಲಿ ಬಿಡೋದು ಲೇಟ್ ಆಯ್ತು ಮಳೆ ಸಂಬಂಧ. I feel nauseous, believe me. Never had a lot of shit come easy. Had to work hard, struggle just to be me. ಗೈಸ್ ಇಲ್ಲೇ ಲಾಸ್ಟ್, ಇಲ್ಲಿ ಮಠ ಬರ್ತಾವೆ. ಬಟ್ ನಾ ಅಲ್ಲೇ ಹಚ್ಚಿನ ಬೈಕ್. ಆ್ಯಂಡ್ ಮ್ಯಾಲೆ ಹೋಗ್ಬೋದಲ್ಲ ಟಾಪ್ ಮಠ. ಹೋಗುಂಬರ್ರಿ ಅಲ್ಲಿ ಹೆಂಗೈತಿ. ಗಾಯ್ಸ್ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಐತಿಲ್ ಮೇಲೆ. ನಂಗೆ ಗೊತ್ತಿಲ್ಲ ನಾ ಮಾತಾಡಿದ ಕೆಲಸ ಆಗ್ತಿದ್ದಿಲ್ಲ ಅಂತ. ಬಟ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗಾಳಿ ಐತಿ. ಗಾಯ್ಸ್ ವರ್ತ್ ಐತಿ ಇದು 100%. ಬರೀ ಕಾರ್ ಇಲ್ಲಿ ಮಟ್ಟ ಬರೋಂಗಿಲ್ಲ, ಬೈಕ್ ಅಷ್ಟು ಬರ್ತಾವೆ. ಒಂದು ಆಲ್ಟೋ ಬಂದಿತ್ತು ನೋಡೀನಿ ನಾನು. ಸ್ಕಿಲ್ಸ್ ಮೇಲೆ ಡಿಪೆಂಡ್. ನೀವು ತೊಗೊಂಬರ್ತಿದ್ರೆ ತೊಗೊಂಬರ್ಬೋದು. ಸ್ವಲ್ಪ ಆಫ್ ರೋಡಿಗಂತೂ ಐತಿ. ಯಾರ್ಯಾರು ಬೀಳೋದು ಎಲ್ಲ ರೀಲ್ಸ್ ನೋಡೇನ, ಇಲ್ಲ ಯೂಟ್ಯೂಬ್ ವಿಡಿಯೋಸ್ ನೋಡೇನಿ. ಬಟ್ ಏನು ಅಂಥ ಪರಿ ಏನಿಲ್ಲ. ಆರಾಮ್ ನಿಮ್ಗೆ ಒಂದು ರೇಂಜಿಗೆ ರೈಡ್ ಮಾಡಕ್ಕೆ ಬರ್ತೈತಿ. ಬೈಕ್ ಅಂದ್ರೆ ಆರಾಮಾಗಿ ನೀವು ಬರ್ಬೋದು, ಹಂಗೇನು ಪ್ರಾಬ್ಲಮ್ ಇಲ್ಲ. ಲುಕ್ ಆಟ್ ದ ವ್ಯೂ ಗಾಯ್ಸ್. ಓ ಮೈ ಗಾಡ್. ಗಾಯ್ಸ್ ಇನ್ನೂ ಬಂದಿಲ್ಲ ಅಂದ್ರೆ ಬರ್ರಿ. ಈ ಪ್ಲೇಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಯಾರ ಜೊತೆ ನೀವು ಇಲ್ಲಿ ಬರ್ಬೇಕಂತದಿರಿ ಅವ್ರ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋಸದ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ಇದೇ ಥರ ಕ್ರೇಜಿ ಇದ್ದಿದ್ದು ಲೊಕೇಶನಿಗೆ ಹೋಗೋಣ. ಮಸ್ತ್ ಗೈಸ್ ಇಲ್ಲಿ ಮ್ಯಾಲೊಂದೇನೋ ದೇವಸ್ಥಾನ ಐತಿ. ಕ್ಲೋಸ್ ಐತೆ ಅನ್ಸುತ್ತದೆ ಈಗ.
ಗಾಳಿ ಮಾತ್ರ ಸಿಕ್ಕಾಬಿಟ್ಟೈತಿ. ಇಲ್ಲಿ ಬರೋ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಅಲ್ಲೆಲ್ಲ ಸ್ವಲ್ಪ ರೋಡ್ ರಿಪೇರಿ ನಡೆದೈತಿ, ಬಟ್ ಅದು ಬಿಟ್ರೆ ಎಲ್ಲ ನೆಕ್ಸ್ಟ್ ಲೆವೆಲ್ ಐತಿ. ಆದ್ರೆ ಇಲ್ಲಿ ಬರಬೇಕಾದ್ರೆ ಇದು ಬೆಂಗಳೂರಿಂದ ಬರೀ 110 ಕಿಲೋಮೀಟರ್ಸ್ ಅಷ್ಟೇ ಐತಿ. ಅದು ಏರಿಯಾ ಮೇಲೆ ಡಿಪೆಂಡ್. ನೀವೇನಾರು ಈ ಕಡೆ ಸರ್ಜಾಪುರ್ ಕಡೆ ಇದ್ರೆ ಇನ್ನೂ ಕಮ್ಮಿ ಆಗ್ತೈತಿ ನಿಮ್ಗೆ ಭಾಳ. ಗೈಸ್ ಇಲ್ಲಿ ನೋಡ್ರಿ, ಮ್ಯಾಲ್ ಕ್ಲೌಡ್ ಎಲ್ಲೆಲ್ಲದೋ ಅಲ್ಲಿ ಎಷ್ಟು ನೆರಳು ಬಿದ್ದೈತಿ, ಇಲ್ಲಿ ನೆರಳು ಐತಿ, ಬಿಸಿಲೈತಿ. ಈ ಕಡೆ ಅಂತೂ ಪೂರಾ ಇಲ್ಲೆಲ್ಲ ನೆರಳೈತಿ.